ರಿಲಯನ್ಸ್ ಬೆಳಗ್ಗೆ ಟೈಮು ಈಗ ಒಂದು 8:30 ಅನ್ಕೊತೀನಿ. 8:30 ನೋಡ್ರಿ. ಊಟಿ ಹೆಂಗಿರುತ್ತೆ, ಏನು ಚಳಿ ಅದು ಇದು ಅಂತೀರಾ, ಬಿಸಿಲಿನ ಮುಕ್ಲಾರೆ ಬಿಸಿಲು ಹೊಡಿತಾ ಐತೆ ನೋಡ್ರಿ. ವ್ಯೂ ಮಾತ್ರ ಮಸ್ತಾಗೈತೆ. ಅದೇ ವೆದರು ಹಂಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಮ್ಮ ಬೇಬಿ ನೋಡಿ ನಿಂತ್ಕೊಂಡಿದೆ ಅಲ್ಲಿ. ಕಾಣಿಸಲ್ಲ. ಓವರಾಲ್ ಹೇಳ್ಬೇಕಂದ್ರೆ ಊಟಿ ಓಕೆ. SNR ಕಾಟೇಜ್ ರೂಮ್ಸ್ ಅಂತೆ. ನಮಗೇನಿಲ್ಲ ಅಂತಂದ್ರೂ 2500 ಏನೋ ಚಾರ್ಜ್ ಮಾಡಿದ್ರು 4 ದಿನಕ್ಕೆ. ಅದಕ್ಕೊಬ್ರಿಗೆ 600 ಸಮಥಿಂಗ್ ಬೀಳುತ್ತೆ. ವಾಶ್ರೂಮ್ಸು ಅದರಲ್ಲೇ ಇಲ್ಲ, ಸಪ್ರೇಟ್ ಇರೋದು. ಕಾಸ್ಟ್ಲಿ ಆಯಿತು ಅನ್ನಿಸ್ತು ನನಗೆ. ಬಟ್ ಬೆಡ್ಡೆಲ್ಲ ಓಕೆ ಚೆನ್ನಾಗಿದ್ದಾವೆ. ಈ ಕಡೆ ಬಂದಾಗ ನೋಡಿರಿ, ನೀವು ಆ ರೋಡಾಗೆ ಬರ್ತೀರಾ. ಊಟಿ ಎಂಟ್ರಿ ಆಗಬೇಕಂದ್ರೆ ಅಲ್ಲಿ ಹೋಗ್ತಿದೆಯಲ್ಲ ರೋಡು, ಆ ರೋಡಲ್ಲಿ ಎಂಟ್ರಿ ಆಗ್ತೀರಾ. ಬರ್ತಾನೆ ಈ ಕಡೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ. ಬೇಕಂದರೆ ಬನ್ನಿ, ಸೀಸನ್ ಅಲ್ವಾ, ಇವತ್ತು ಸ್ಯಾಟರ್ಡೇ ಬೇರೆ, ಸ್ವಲ್ಪ ಜಾಸ್ತಿ ಇರ್ತದೆ ರೇಟು. ಸಂಜೆ ಆದರೆ ಸ್ವಲ್ಪ ಚಳಿ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲೇ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಿಸಿಲು. ರೋಡ್ಸ್ ಮಾತ್ರ ಕ್ರೇಜಿ ಇದೆ, ಹೊಡಿಯೋದಕ್ಕೆ ಹೋಗೋದಕ್ಕೆ ಮಸ್ತು ಸಗದಾಗಿದ್ದಾವೆ. ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೊಡೆಯೋಣ. ನಮ್ಮ ಪಯಣ ವಾಯನಾಡಿಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು. ಡರ್ಲಿಂಗ್ಸ್ ಬನ್ನಿ, ಹೋಗ್ಬಿಟ್ಟು ನಮ್ಮ ಬೇಬಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಫುಲ್ ಮೊಟೋಗಿಂಗ್ ಸೆಟಪ್ಪಲ್ಲಿ ಮಾಡ್ತಾವನೆ ಅನ್ಕೊಂಡ್ರ. ಇರಾಕ್ ಫುಲ್ ಹಂಗೆ ಇರ್ತದೆ. ಹಾಯ್ ಬೇಬ್, ಹಿಂಗಿದ್ದ ನಮ್ಮ ರಾತ್ರಿ ಎಲ್ಲ ಚಳಿ ಆಯ್ತಾ? ಬಿಸಿಲು ಬೆಚ್ಚಗಾಗ್ಬಿಟ್ಟಿದ್ಯಾ? ಆದ್ರೆ ನೋಡ್ರಿ, ಈ ದಿನ ಚಳಿ ಆಗಿರೋದು ಹೋಗಿಲ್ಲ, ಒಳಗೆ ತೆಗೆದ್ಬಿಟ್ಟು ಇದು ಮಾಡಬೇಕು. ಅಷ್ಟೇ. ಯಾವತ್ತೇ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದೊಂದು ಸೌಂಡ್ ಬರುತ್ತೆ, ಆ ಸೌಂಡ್ ಹೋಗಬೇಕು. ಅದೊಂದು ಇದು ಬರುತ್ತೆ, ಅದು ಹೋಗ್ಬೇಕು. ನೆಕ್ಸ್ಟು ಇಂಜೆಕ್ಷನ್ ಆನ್ ಮಾಡಬೇಕು, ಅದೊಂದು ಸೌಂಡ್ ಬರುತ್ತೆ, ಆ ಸೌಂಡ್ ಹೋಗಬೇಕು. ಗಾಡಿನ ಕ್ಲಚ್ ಹಿಡ್ಕೊಂಡು ನ್ಯೂಟ್ಲಿಗೆ ಹಾಕ್ರಿ. ನ್ಯೂಟ್ಲಿಗೆ ಹಾಕ್ಬಿಟ್ಟು ಮತ್ತೆ ಕ್ಲಚ್ ಹಿಡ್ಕೊಂಡೆ ಸ್ಟಾರ್ಟ್ ಮಾಡಬೇಕು, ಹಂಗೆ ಸ್ಟಾರ್ಟ್ ಆಗೋಲ್ಲ. ಬೇಬಿ ಎಷ್ಟು ಕಿಲೋಮೀಟ್ರ್ ಓಡೈತೆ? 300 ಕಿಲೋಮೀಟ್ರ್ ಓಡಿಸಿದ್ದೀವಿ. 299 300 ಕಿಲೋಮೀಟ್ರ್ ಓಡಿದೆ ಬೆಂಗಳೂರಿಂದ ಊಟಿಗೆ. ಡಾರ್ಲಿಂಗ್ಸ್, ಇಲ್ಲಿ ನಿಮಗೆ ದೋಸೆ ಇಡ್ಲಿ ಬಿಟ್ಟರೆ ಬೇರೆ ಏನು ಸಿಗೋಲ್ಲ. ಪೊಂಗಲ್ ಸಿಗುತ್ತೆ, ಸಂಡೇ ಅಂತೆ. ಬೇರೆ ರೈಸ್ ಐಟಮ್ ಏನೂ ಸಿಗೋಲ್ಲ ಅಂತಂದರು. ಆ ಕಡೆ ಹೋದರೆ ಎಲ್ಲ ಪೊಂಗಲ್ ಸಿಗುತ್ತೆ ಅಂತಂದರು. ನಾವೇನು ಪೊಂಗಲ್ ಏನು ತಿಂತೀವಿ ಅಂದ್ಬಿಟ್ಟು ಎಗ್ ದೋಸೆ ಹೇಳಿದ್ದೀವಿ. ಎಗ್ ದೋಸೆ, ಆನಿಯನ್ ದೋಸೆ, ಮಸಾಲೆ ದೋಸೆ 3 ಐಟಮ್ ಸಿಗುತ್ತೆ. ಡಾರ್ಲಿಂಗ್ಸ್, ನಮ್ಮ ಹುಡುಗರು 11 ಗಂಟೆ ಚೆಕ್ಔಟ್ ಅಂದರು. 10:30 ಒಂದು ವಿಸಿಟ್ ಹಾಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ರಿ, ಪ್ಲೇಸ್ ಮಾತ್ರ ಮಸ್ತಾಗೈತೆ ನೋಡೋಕ್ಕೆ. ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮಗೆ ತೋರಿಸ್ಬೇಕು ಅಂತಲೇ ಬಂದ್ವಿ ಅಲ್ಲ ಮಗ? ಹಾಂ, ನೋಡ್ರಿ, ಊಟಿಗೆ ಬಂದರೆ ಈ ಥರ ಪ್ಲೇಸ್ಗಳು ಮಿಸ್ ಮಾಡ್ಕೊಬೇಡಿ, ನೋಡ್ಕೊಂಡು ಹೋಗ್ರಿ. ಎಲ್ಲ ಹೇಳಮ್ಮ. ಮಹಾರಾಜರು ಅಡ್ಡ ಬಂದ್ಬಿಟ್ಟಿದ್ರು ನಮಗೆ. ಊಟಿಗೆ ಬಂದರೆ ನೀವು ರೈಡ್ ಬರಬೇಕು, ಬಿಟ್ಟರೆ ನೀವು ಬಸ್ಸಲ್ಲಿ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಊಟಿಲಿ ಪ್ಲೇಸಸ್ ನೋಡ್ತೀನಿ. ವೀಕ್ ಡೇಸಲ್ಲಿ ಬಂದರೆ ಓಕೆ. ವೀಕ್ ಡೇಸಲ್ಲಿ ಬರ್ದಾಗ ನೀವು ಒಂದು ವೀಕೆಂಡಲ್ಲಿ ಬಂದುಬಿಟ್ಟು ನಾನು ಪ್ಲೇಸಸ್ ನೋಡಬೇಕು, ನಾನು ಫೋಟೋ ತಗೋಬೇಕು ಅಂದರೆ ಕನಸಿನ ಮಾತು. ಜನ ಇರ್ತಾರೆ, ನೀವು ಎಡಿಟ್ ಮಾಡ್ಕೋಬೇಕಂತೆ ಹೇಗೆ ಹಾಕೊಂಡೆಲ್ಲ. ನಾನು ಹೇಳೋದೇನು ಅಂದರೆ, ಇಲ್ಲಿಗೆ ಬಂದು ವೆದರ್ ಇಲ್ಲದೆ ಎಂಜಾಯ್ ಮಾಡೋದ್ರ ಬಂದು ಚಿಕ್ಕಮಂಗ್ಳೂರಿಗೆ ಹೋದ್ರೂ ಸೇಮ್ ವೈಬೇ ನನಗೆ ಗೊತ್ತಿರೋ ಪ್ರಕಾರ. ನಿಮಗೆ ಊಟಿ ಸಿಟಿ ಫೀಲ್ ಕೊಡಲ್ಲ ಅಷ್ಟೇ, ಸಿಟಿ ಫೀಲ್ ಕೊಡಲ್ಲ. ಅದು ಮಾಮೂಲಿ ಘಾಟ್ ಸೆಕ್ಷನಲ್ಲಿ ಹೋಗೋದೆಲ್ಲ ಸೇಮ್ ಫೀಲೇ. ಅದಕ್ಕೆ ಹೇಳೋದು, ಇಂಥಾದರೂ ಇರು ಹಿಂದೆಂದಿಗೂ ನೀ ಕನ್ನಡವಾಗಿರು. ಇಲ್ಲಿಗೆ ಬಂದು ವ್ಯೂ ನೋಡಿಕೊಂಡು
ಟೀ ಕುಡಿತಾ ಇದ್ರೆ ಹುಡುಗರ್ನ ಹಾಕೊಂಡ್ ಬಂದು ಈ ಕಡೆ ಬಂದಾಗ ಹುಷಾರಾಗಿರಪ್ಪ. ಏನೋ ಈ ರಿವರ್ ಐತೆ ಅಂತ ಅನ್ಕೊಂಡ್ ಬಂದ್ವಿ. ಅವ್ರು ಫಿಶಿಂಗ್ ಮಾಡ್ತವ್ರೆ. ಇನ್ನು ನೋಡಿದ್ರೆ ಮೊಸಳೆ ಐತೆ. ಶಾಕ್ ಆಗ್ಬಿಡ್ತು. ತೋರಿಸ್ತೀನಿ ನೋಡ್ರಿ. ಫಾ ಎಮ್ಮೆ ತಗೊಂಡೋಗಿ ಮೊಸಳೆ ಅಂತಾವನೆ. ಬಟ್ ವ್ಯೂ ಮಾತ್ರ ಮಸ್ತಾಗೈತೆ. ಡಾರ್ಲಿಂಗ್ಸ್ ಕೊನೆಗೂ ಅವ್ನು ಮೊಸಳೆ ಹೇಳಿದ ಆಚೆ ಬರೋಕ್ಕೆ ಟ್ರೈ ಆಗ್ತಾ ಇದೆ. ಇಲ್ಲೆಲ್ಲ ಜನ ಇದ್ದಾರೆ, ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕಂತ ಇದೀವಿ ನಾವು. ಬಟ್ ಅದು ಅರಿಸ್ತಾ ಇದ್ದೀವಿ. ಅವ್ರು ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ, ಹೆಂಗೆ ಆಟ ಆಡ್ತಾ ಇದ್ದಾರೆ. ಬಟ್ ಆ ಮೊಸಳೆ ನೋಡಿದ್ರೆ ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಧನುಷ್ ಅವ್ರಿಗೆ ಹೇಳು, ಅವೇರ್ನೆಸ್ ಮೂಡಿಸೋ, ಮೊಸಳೆ ಬರ್ತಾ ಇದೆ ಅಂತ. ಅರ್ಚೋ ಬೇಗ, ಅರ್ಚೋ. ಮೊಸಳೆ ಇದೆ, ಅವ್ರಿಗೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳೋ. ನಮ್ ಕತೆ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಲವರ್ಸ್ ಹೋಯ್ತವ್ರೆ. ಗೋವಿಂದಪ್ಪ ಎಣ ನೋಡಿದ್ರು ನಾವ್ ಎತ್ಕೊಂಡಿದೀವಿ, ನೋಡ್ಬಿಟ್ರೆ ಆಕಾಶಕ್ಕೆ ಹಾರ ಹೋಯ್ತದೆ. ಅಲ್ಲ, ಯಾವ್ದೋ ಮಳೆ ಬರ್ತದೆ ಅದ್ ಬರ್ತದೆ ಅಂತ ಕರ್ಕ ಬಂದ ಕುಕೊಂಡ್ರಿ ಇಲ್ಲಿ ನೋಡ್ರಿ ಹೆಂಗ್ ಕುಕೊಂಡವನೆ. ನೋಡ್ರಿ ಅವ್ನ್ ಸಾಯಿಬಾಬಾ ಕಟ್ಟಾಕ. ನಾವ್ ಬಂದ್ ನೋಡಿದ್ರೆ ಇಲ್ಲಿ ಬಿಸಿಲಿ ಇಕ್ತಾ ಹೋತೈತೆ. ನೋಡ್ರಿ ಹೆಂಗಾಗಿದೀವಿ. ಅದ್ರಲ್ಲಿ ಈ ಬಿಸಿಲಲ್ಲಿ ಉರಿಯೋದಲ್ದಲೆ ಇಲ್ಲಿ ನೋಡ್ರೆ ಬರೇ ಲವರ್ಸ್ ಹೋಯ್ತವ್ರೆ ಗಾಡಿಲಿ. ನಾವ್ ನೋಡಿದ್ರೆ ತೋರ್ಸ ನನ್ನ ಮಕ್ಳ ಜೊತೆ ಬಂದಿದೀವಿ. ಏನ್ ಮಾಡೋಣ ನಾವು? ನಮ್ದು ಇಷ್ಟೇ ಜೀವನ ನಮ್ದು. ಏನ್ ಮಾಡಕ್ಕಾಗುತ್ತೆ. ಯಾವ್ದೋ ಒಂದ್ ಆನೆ ಬಂತು, ಆಯಂತು ಹೋಯ್ತು. ಅದು ಫೇಸ್ ತೋರಿಸ್ಲಿಲ್ಲ, ಬರೇ ಕುಂಡಿನೇ ಆನೆ ಕುಂಡಿ ನೋಡ್ಕೊಂಡ್ ಬಂದಂಗ ಆಯ್ತು. ಆನೆ ಕುಂಡಿ ತೋರ್ಸೋಯ್ತಂಗೆ. ನೋಡ್ರಿ ಅವ್ನು ನೋಡ್ತಿರೋದು ಹೆಂಗ್ ನೋಡ್ತಾನ, ಕಳ್ ನೋಡ್ದಂಗೆ, ಕಳ್ಳಿದ್ದಂಗೆ. ಮಚ್ಚ ಜುಲೈಗೆ ಹೋಗೋಣ ಅಂದ್ರೆ ಇಲ್ಲ ಮಚ್ಚ, ಸೀಸನ್ ಸ್ಟಾರ್ಟ್ ಆಗೈತೆ, ಫುಲ್ ಮಳೆಯಿಂದ. ತೋರ್ಸೋ ವೆದರ್ ತೋರ್ಸೋ ಒಂದ್ಸಲಿ. ನೋಡ್ರಿ ಸಖತ್ ಮಳೆ, ಎಲ್ಲ ನೆನಿತಾ ಇದೀವಿ. ಮಸ್ತಾಗೈತೆ ಮಳೆ. ಬೆಂಗಳೂರಲ್ಲೇ ಎಷ್ಟೋ ಮಳೆ ನೋಡ್ರಿ ಮಳೆ ಮಾತ್ರ ನಡೀತೈತೆ. ಮಳೆ ಸಕ್ಕದಾಗೈತಿ ಇಲ್ಲಿ. ಮಳೆ ಬರ್ತಾ ಐತೆ, ಹಂಗೆ ಸುರಿತಾ ಹೋತೈತೆ. ನಾವು ಅದೇ ಸ್ಟಾಪ್ ಹಾಕಿದೀವಿ ಶೆಲ್ಟರ್ಗೆ. ಮಳೆ ಜಾಸ್ತಿ ಆಗೈತೆ ಅದಕ್ಕೆ. ಶೆಲ್ಟರ್ ಯಾವ್ದು ಹೇಳು? ಕಾಫಿ. ನೋಡ್ರಿ ಕಾಫಿ ಇದು ಕಾಫಿ ಇದು ಪೊದೆ एंट्री आएगा आगोइंगा ಎಲ್ಲ ಒಂದ ಶೇಕ ಹೇಳೋ ಇದು ವ್ಯೂ ಪಾಯಿಂಟ್ ಅಲ್ಲಂಗ ಕ್ರೇಜಿ ವ್ಯೂ ಪಾಯಿಂಟ್ ಇದು ಬುಕ್ ಪಂಡಿಂಗ ಸ್ಟೇ ಬುಕ್ ಪಂಡಿಂಗ ರೋಡ್ ಇದು ಸೇಟಾ ಆಗಲಿಲ್ಲ ಬಟ್ ವ್ಯೂ ಮಾತ್ರ ಸೂಪರ್ ಇದೆ ಸೇಟಾ ಸೂಪರ್ ಇದೆ ಸೇಟಾ ಮಾತ್ರ இந்த டைம்ல இருக்கு ரோட் பண்ணீங்க ரோட் பாருப்பா ரோட் பாரு பாருங்க ரோட் பாருடா ஏடா பிரைவேட் ரெசார்ட் ஸ்டேடா ரெசார்ட் ஓன்லி ஃபார் அஸ் ஸ்டேடா ஓன்லி ஃபார் அஸ் ஓகே வெரி குட் ஏடா இது பிரைவேட் என்ன பண்ணீங்க ஓ என்ன அங்கடி இல்லங்க வேற ஸ்டேட்டா வேற மை ஸ்டேட்டா வேற ஐயோ ஸ்டேட்டா மை ஸ்டேட்டா வேற ஓ ஸ்டேட்டா வேற வேற பண்ணீங்க இந்த கார் வந்தங்க ஓ ஸ்டேட்டா ಓ ಇದು ಸ್ಟೇ ಎಲ್ಲ ಸ್ಟೇ ಇದು ಶೇಟಾ ಸೀದ ಫ್ಲೋರ್ಸಾ ನೋಡು ಮಗ. ಡಾರ್ಲಿಂಗ್ಸ್ ಏನು ಮಾತಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಚೆನ್ನಾಗೈತೆ. ಎಕ್ಸ್ಟ್ರಾ ಬ್ರೆಡ್ ಕೊಡ್ತಾರ. ರೂಮ್ ನೋಡು ಶೇಟಾ, ಎಲ್ಲಡನ್ನ ಚೆನ್ನಾಗೈತೆ ರೂಮ್. ಏನೋ ಒಳಗೆಲ್ಲ ಹೆಂಗೈತು ಬಾತ್ರೂಮ್. ಓಕೆ ಎಲ್ಲ ಚೆನ್ನಾಗಿದೆ. 500 ರೂಪಾಯಿಗೇನು ಮೋಸ ಇಲ್ಲ.
ಎಷ್ಟು ಶಿಷ್ಯ ಇದು? ಎಷ್ಟಿದು ಸ್ಟೇಗೆ? ಅಯ್ಯೋ ಚೆನ್ನಾಗೈತೆ. ನೋಡ್ರಿ ಫುಲ್ ಗ್ರಾಸ್ ಎಲ್ಲ ಕಟ್ ಮಾಡಿಬಿಟ್ಟವ್ರೆ. ಇನ್ನೂ ಇವಾಗ ಮಳೆಗಾಲ ಅಲ್ವಲ್ಲ, ಅದಕ್ಕೆ ಕಟ್ ಮಾಡಿಬಿಟ್ಟವ್ರೆಲ್ಲ. ಮಳೆಗಾಲ ಸ್ಟಾರ್ಟ್ ಆದಾಗ ಗ್ರಾಸ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗೈತೆ ಸ್ಟೇ ಏನೋ. ಕೇಳಕ್ಕೆ ಹೋದ್ರೆ ಏನು ಸಿಗುತ್ತೆ ಕೇಳು? ಹತ್ರದಲ್ಲಿ ಯಾವ ಚೆನ್ನಾಗೋ ಪ್ಲೇಸ್ ಕೇಳು. ಡಾರ್ಲಿಂಗ್ಸ್, ಕೇರಳ ಎಂಟ್ರಿ ಆಗಿದ ತಕ್ಷಣವೇ ಸಂಜೆ ಒಂದು ಸನ್ಸೆಟ್, ಒಳ್ಳೆ ಸನ್ಸೆಟ್ ಐತೆ, ಹೋಗಿ ಬರ್ರಿ ಅಂತಂದರು. ಹೋಮ್ ಸ್ಟೇ ಹತ್ರ 7 ಕಿಲೋಮೀಟರ್ಸ್ ಇತ್ತು. ಮಳೆ ಬಂತು ಅಂತ ಒಂದು ಸ್ಟಾಪ್ ಹಾಕಿದ್ವಿ. ಅಲ್ಲಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೂ ವ್ಯೂ ನೋಡ್ರಿ, ಬಾ 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 ಮಸ್ತಾಗೈತೆ ವ್ಯೂ ಮಾತ್ರ. ನಾನೇನೋ ಜನ ಇರ್ತಾರೆ ಅಂದ್ಕೊಂಡೆ, ಪರವಾಗಿಲ್ಲ, ಜನ ಕಮ್ಮಿನೇ. ಸಾಕಾಗೈತೆ ಲೇಕ್ ವ್ಯೂ ಮಾತ್ರ ಕ್ರೇಜಿ. ಈ ಕಡೆ ಬಂದರೆ ಮೌಂಟೇನ್ಸ್ ವ್ಯೂ, ಬಾ 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 ನೈಸ್, ಸೂಪರ್. ಅದು ನೋಡ್ರಿ ಆಗ್ತಾಯಿರೋ ಸನ್ಸೆಟ್ಟು. ವಿಡಿಯೋದೆಲ್ಲ ಕಾಣಿಸ್ತೈತೆ, ಬಟ್ ರಿಯಲ್ಲಾಗಿ ಇಲ್ಲಿ ಬಂದು ಫೀಲ್ ಆದರೆ ಮಾತ್ರ ಬೇರೆ ಲೆವೆಲ್. ವ್ಯೂ ಪಾಯಿಂಟಿಗೆ ಬಂದು ಹೋಗ್ತಾ ಇದ್ರೆ 2 ದಿನದಿಂದ 2 ಡೇಸಿಂದ ಕೇರಳಕ್ಕೆ ಬಂದು ಲಾಸ್ಟಿಗೆ ಇವತ್ತು ಬಂದಿದ್ದೀವಿ ವ್ಯೂ ಪಾಯಿಂಟ್ಗೆ. ಅಬ್ಬಾ ಒಳ್ಳೆ ಮಿಂಚ್ತೈತೆ ಮಾತ್ರ, ಕ್ರೇಜಿ ಮಿಂಚ್ತೈತೆ. ಬೇರೆಯವ್ರು ವಿಡಿಯೋ ಮಾಡ್ಬೇಕಾದ್ರೆ ಮಿಂಚ್ತೀಯ, ನಾನು ಬ್ಲಾಗ್ ಹಾಕ್ಬೇಕಂದ್ರೆ ಮಾತ್ರ ಮಿಂಚಲ್ಲ. ದಿಸ್ ಈಸ್ ರೈಟ್. ವಾವ್, ಥ್ಯಾಂಕ್ ಯು ಬಟ್ ಲವ್ ಯು ಸೊ ಮಚ್. ನೋಡ್ರಿ, ನನ್ನ ಮಕ್ಕಳು ಕರ್ಕ ಬಂದಿಲ್ಲಿ, ಇಲ್ಲಿ ಏನೋ ಸಿಗುತ್ತೆ ಅಂತ ಕರ್ಕ ಬಂದಿಲ್ಲಿ. ಯಾವುದೋ ಕಾಡ್ ಕತ್ಲಾಗ ಮನೆ ಐತೆ, ಏನಿಲ್ಲ ಇಲ್ಲಿ. ಬಂದಿಲ್ಲ, ಹುಚ್ಚೆ ಒಯ್ಯಕ್ಕೆ ಬಂದಿದ್ದೀವಿ ಇಲ್ಲಿಗೆ. 8-10 ಕಿಲೋಮೀಟ್ರು. ಮನೆ ಕರ್ಕೊ ಬಂದವ್ರು ಇಲ್ಲಿ ಇಷ್ಟೊತ್ತಿನಾಗೆ 7:15. ಅಯ್ಯೋ ಬರ್ರಿ ವಾಪಸ್ ಹೋಗೋಣ ಅಂತ ಇದ್ದೀವಿ. ಲೊಕೇಶನ್ ಇಲ್ಲಿ ತೋರಿಸ್ತಂತೆ, ಏನೋ ಸಿಗುತ್ತೆ ಅಂತ ಕರ್ಕೊ ಬಂದಿವ್ರಿ ಇಲ್ಲಿ.